ಪ್ರಸಿದ್ಧ ರಿಯಲ್ ಎಸ್ಟೇಟ್ ಕಂಪನಿ ಕಾನ್ಫಿಡೆಂಟ್ ಗ್ರೂಪ್ನ ಮಾಲೀಕ ಸಿಜೆ ರಾಯ್ ಬೆಳಿಗ್ಗೆ 10 ಗಂಟೆಯ ನಂತರ ಅವರ ಮರಣೋತ್ತರ ಪರೀಕ್ಷೆಯೂ ಕೂಡ ನಡೆಯುತ್ತೆ. ಮತ್ತೊಂದು ಕಡೆ ಸಿಜೆ ರಾಯ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅಶೋಕನಗರ ಪೊಲೀಸರು ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಿದ್ದಾರೆ. ಘಟನೆಯ ಬಗ್ಗೆ ದೂರು ನೀಡಿದ್ದಾರೆ ಕಾನ್ಫಿಡೆಂಟ್ ಗ್ರೂಪ್ನ ಡೈರೆಕ್ಟರ್. ದೂರಿನಲ್ಲಿ ಸಾವಿನ ಕುರಿತು ತನಿಖೆ ಆಗಬೇಕು ಅಂತ ಉಲ್ಲೇಖ ಇದೆಯಂತೆ. ಹಲವು ಅನುಮಾನವನ್ನ ವ್ಯಕ್ತಪಡಿಸಿ ದೂರು ನೀಡಿದ್ದಾರೆ ಡೈರೆಕ್ಟರ್. ಉದ್ಯಮಿ ಕಾನ್ಫಿಡೆಂಟ್ ಗ್ರೂಪ್ನ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಬಳಸ್ತಾ ಇದ್ದ 2 ಮೊಬೈಲ್ ಅನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಒಂದು ಐಫೋನ್, ಮತ್ತೊಂದು ಆಂಡ್ರಾಯ್ಡ್ ಫೋನ್ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. 2 ಫೋನ್ ಲಾಕ್ ತೆಗೆಯೋದಕ್ಕೆ ಪೊಲೀಸರು ಹರಸಾಹಸವನ್ನ ಪಡ್ತಿದ್ದಾರೆ. ಸದ್ಯ ಪೊಲೀಸರ ಬಳಿ ಇರುವ 2 ಫೋನ್ಗಳು ಕೋರ್ಟ್ ಅನುಮತಿಯನ್ನ ಪಡೆದು ಎಫ್ಎಸ್ಎಲ್ಗೆ ರವಾನಿಸಲಿದ್ದಾರೆ. ಈಗಾಗಲೇ ಅಶೋಕನಗರ ಪೊಲೀಸರು ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಜನವರಿ 8ನೇ ತಾರೀಕು ನನ್ನ ಬರ್ತ್ಡೇ ಕೇಕ್ ಕಟ್ ಮಾಡೋಕ್ಕೆ ಬಂದಿದ್ದರು. ಅದಾದಮೇಲೆ ಈಗ ನಾನು ಹೋಗೋ ಮುಂಚೆ ನನ್ನನ್ನು ಬಂದು ಭೇಟಿಯಾಗಿದ್ದರು. ಈಗ ನಾಳೆ ಇವತ್ತು ನನಗೆ ಸಿಗ್ತೀನಿ ಅಂತ ಹೇಳಿದರು, 7 ಗಂಟೆಗೆ ಸಿಗ್ತೀನಿ ಅಂತ ಹೇಳಿದರು. ಬಟ್ ಇಲ್ಲ, ಹೋಗಿದ್ದಾರೆ. ಐ ಟಿಯಿಂದ ಏನೋ ಹರಾಸ್ಮೆಂಟ್ ಅಂತ ಅವ್ರ ಇನ್ವೆಸ್ಟಿಗೇಷನಲ್ಲಿ ಏನು ಕ್ವಶನ್ ಮಾಡಿದ್ರು ಅಂತ ನಂಗೆ ಗೊತ್ತಿಲ್ಲ. ಅದು ಬಿಟ್ಟರೆ ಬೇರೆ ಯಾವ ಟೆನ್ಷನ್ನು ಅವ್ರಿಗೆ ಇರಲಿಲ್ಲ. ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ ಸಾಲ ಆಗಲಿ, ಅವರಿಗೆ ಥ್ರೆಟ್ ಆಗಲಿ, ಆ ಥರ ಯಾವುದೂ ಅವ್ರಿಗೆ ಇರಲಿಲ್ಲ. ಅವ್ರಿಗೆ ಇದೊಂದೇ ಇನ್ಕಮ್ ಟ್ಯಾಕ್ಸು. ಇದಕ್ಕೋಸ್ಕರ ಮಾಡ್ಕೊಂಡಿದ್ರೆ ನಾನು ಇದ್ರ ಮೇಲೆ ನಾನು ಇದಾಗುತ್ತೆ, ಇದೇ ಮಾಡ್ಕೊಂಡಿರ್ಬೇಕನ್ನೋ. ಇನ್ಕಮ್ ಟ್ಯಾಕ್ಸ್ ಅವ್ರು ಏನು ಕ್ವಶನ್ ಮಾಡಿದ್ರು, ಏನು ಇನ್ವೆಸ್ಟಿಗೇಷನ್ ಮಾಡಿದ್ರು ಅಂತ ನಮಗೆ ಗೊತ್ತಿಲ್ಲ. ಅಲ್ಲ, ಕೇರಳದ ಅಧಿಕಾರಿ ಮೇಲೆ ಅಲಿಗೇಷನ್ ಮಾಡ್ತಾ ಇದ್ದಾರೆ. ಅಲ್ಲ, ಅವರೇ ಇನ್ವೆಸ್ಟಿಗೇಷನ್ ಆಫೀಸರು ಕೃಷ್ಣ ಪ್ರಸಾದ್ ಅಂತ, ಅಡಿಷನಲ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಫ್ರಮ್ ಕೊಚ್ಚಿನ್. ಅವರೇ ಬಂದಿರೋದು. ಅವ್ರ ಮೇಲೆ ಹೇಳ್ಬೇಕಾಗತ್ತೆ ನಾವು, ಅವ್ರು ಏನು ಕೇಳಿದ್ರು, ಏನು ಮಾಡಿದ್ರು ಅಂತ. ಎಷ್ಟು ದಿನದಿಂದ ಐ ಟಿ ರೈಡ್ ಡಿಸೆಂಬರ್ 3ನೇ ತಾರೀಕಿಂದ ಶುರುವಾಗಿದ್ದು 6ನೇ ತಾರೀಕುವರೆಗೂ ಇದ್ದರು. ಈಗ ತಿರ್ಗಾ ಸೆಕೆಂಡು ಅವ್ರನ್ನ ಕ್ವಶನ್ ಮಾಡೋದಕ್ಕೆ ಅಂತ ಕರೆಸಿದ್ರು. 28, 29, ನಿನ್ನೆ 30. ನಿಮ್ಗೇನ ಕರೆಸಿದ್ರು? ನನಗೆ ನಮ್ಮ ಮನೆಗೂ ಬಂದಿದ್ರು. 27ನೇ ತಾರೀಕು ನಮ್ಮ ಮನೆಗೂ ಬಂದಿದ್ರು. ಡಿಸೆಂಬರ್ 3ನೇ ತಾರೀಕು ನಮ್ಮ ಮನೆಗೆ ಬಂದಿದ್ರು. ಸಿಜೆ ರಾಯ್ ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ರು. ಅಂದರೆ ಶಾಲೆಗಳಿಗೆ ಡೊನೇಷನ್ ಕೊಡೋದು, ಮಕ್ಕಳಿಗೆ ಓದೋದಕ್ಕೆ, ಮತ್ತು ಈ ಬಿಗ್ ಬಾಸಲ್ಲೆಲ್ಲ ಸಹ ಅವರೇ ಸ್ಪಾನ್ಸರ್ ಆಗ್ತಾಯಿದ್ರು. ಎಷ್ಟು ತುಂಬ ಒಳ್ಳೆ ಕೆಲಸ ಮಾಡಿದ್ರು. ಇನ್ನು ಮುಂದಕ್ಕೂ ಸೋಷಿಯಲ್ ಸರ್ವಿಸ್ ಮಾಡ್ತೀನಿ ಅಂತ ನನಗೆ ಹೇಳಿದರು. ಮಕ್ಕಳಿಗೆ ಎಜುಕೇಷನ್ನು ಈ ಥರ ಎಲ್ಲ ಕೊಡಿಸ್ತೀನಿ, ನನಗೆ ಅದೆಲ್ಲ ಮನಸ್ಸಲ್ಲಿದೆ ಅಂತ ಹೇಳಿದ್ರು. ಅದೆಲ್ಲ ನೀರೆಲ್ಲ ಹೋಯ್ತು ಈಗ ಅಷ್ಟೇ. ಎಷ್ಟು ಕಷ್ಟ ಬಿದ್ದಿದ್ರು ಈ ಕಂಪ್ನಿ ಕಾನ್ಫಿಡೆಂಟ್? ಹೌದು, ಅವರು ನಮ್ಮಪ್ಪ ಬೇಕರಿ, ಅಲ್ಲಿಂದ ಬೆಳೆದು ಬಂದವ್ರು ನಾವೆಲ್ಲ. ತುಂಬ ಕಷ್ಟಪಟ್ಕೊಂಡೇ ಬೆಳೆದಿರೋದು. ಇಲ್ಲೇ ಇದ್ರೆ ನಾವು ಹುಟ್ಟು ಬೆಳೆದಿರೋದೆಲ್ಲ ಇಲ್ಲೇ. ರಾಯ್ನೂ ಇಲ್ಲೇ, ನಾನು ಇಲ್ಲೇ, ನಮ್ಮ ಅಣ್ಣನೂ ಇಲ್ಲ. ನಾವೆಲ್ಲ ಹುಟ್ಟಿರೋದು ಫಿಲೋಮಿನಾಸ್ ಹಾಸ್ಪಿಟ್ಲಲ್ಲ. ಹೌದು. ಏನು ಅಂತ ನಾನು ಹೇಳೋಕ್ಕಾಗಲ್ಲ ರೀ. ನಾನು ಹೊರಗಡೆ ಇದ್ದೆ, ನಾನೀಗ ಔಟ್ ಆಫ್ ಕಂಟ್ರಿ ಇದ್ದೆ, ಬಂದಿದ್ದೀನಿ. ನಾನು ವಿಚಾರಿಸ್ಬಿಟ್ಟು ಹೇಳ್ತೀನಿ. ಅವ್ರ ಫ್ಯಾಮಿಲಿ ಎಲ್ಲ ಇಲ್ಲೇ ಇದ್ದಾರೆ. ಹೌದೌದು, ಸೆಟ್ಲ್ ಆಗಿದೆ. ಬಂದಿದ್ದಾರೆ, ನೋಡ್ಕೊಂಬರ್ತೀನಿ. ಈಗ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಈಗ ಕಂಪ್ಲೇಂಟು ಕೊಟ್ಟಿದ್ದಾರೆ ನೀವು? ನಾನು ಕಂಪ್ಲೇಂಟ್ ಕೊಟ್ಟಿಲ್ಲ, ಇನ್ನು ಅಲ್ಲ, ನಮ್ಮ ಕಡೆಯವರು. ಓಕೆ, ಇದಿಷ್ಟು ಸಿಜೆ ರಾಯ್ ಅವರ ಸಹೋದರ ಆಗಿರ್ತಕ್ಕಂಥ ಬಾಬು ರಾಯ್ ಅವರು ಹೇಳ್ತಾ ಇರ್ತಕ್ಕಂಥದ್ದು. ತುಂಬ ಒಳ್ಳೆಯ ಕೆಲಸ ಮಾಡ್ತಾಯಿದ್ರು. ಯಾವ ರೀಸನ್ನಿಂದ ಈ ರೀತಿ ಘಟನೆ ನಡೆದಿದೆ ಅನ್ನೋದ್ರ ಬಗ್ಗೆನೂ ಸಹ ತನಿಖೆ ಆಗಬೇಕು. ಕೇರಳದ ಐ ಟಿ ಅಧಿಕಾರಿ ಕೃಷ್ಣ ಪ್ರಸಾದ್ ಅವರು ತನಿಖೆ ನಡೆಸ್ತಾ ಇದ್ರು. ಕೇರಳದ ಐ ಟಿ ಅಧಿಕಾರಿಗಳು ಬಂದು ಇಲ್ಲಿ ತನಿಖೆ ನಡೆಸ್ತಾ ಇದ್ರು. ಅವರಿಂದ ಹರಾಸ್ಮೆಂಟ್ ಆಗಿದೆ, ಹೀಗಾಗಿ ಸೂಸೈಡ್ ಮಾಡ್ಕೊಂಡಿರೋ ಚಾನ್ಸಸ್ ಇದೆ ಅಂತೇಳಿ ಬಾಬು ರಾಯ್ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಕಾನ್ಫಿಡೆನ್ಸ್ ಗ್ರೂಪ್ ಮಾಲೀಕ ಸಿಜೆ ರಾಯ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಘಟನೆಯ ಬಗ್ಗೆ ಕಾನ್ಫಿಡೆಂಟ್ ಗ್ರೂಪ್ ಡೈರೆಕ್ಟರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಶೋಕನಗರ ಪೊಲೀಸರು ಎಫ್ಐಆರ್ ಅನ್ನು ಕೂಡ ದಾಖಲಿಸಿದ್ದಾರೆ. ದೂರಿನಲ್ಲಿ ಸಾವಿನ ಬಗ್ಗೆ ತನಿಖೆ ಮಾಡಬೇಕು ಅಂತ ಉಲ್ಲೇಖ ಇದೆ. ಹಲವು ಅನುಮಾನವನ್ನ ವ್ಯಕ್ತಪಡಿಸಿ ದೂರು ಕೊಟ್ಟಿದ್ದಾರೆ ಡೈರೆಕ್ಟರ್. ಕಾನ್ಫಿಡೆಂಟ್ ಗ್ರೂಪ್ ಡೈರೆಕ್ಟರ್ ಕೊಟ್ಟಿರೋ ದೂರಿನಲ್ಲಿ ಏನಿದೆ ಅನ್ನೋದು ಬಹಳ ಮುಖ್ಯ. ಸಾವಿನ ಬಗ್ಗೆ ತನಿಖೆ ಆಗಬೇಕು ಅನ್ನೋದನ್ನ ಉಲ್ಲೇಖ ಮಾಡಿದ್ದಾರಂತೆ ಕಂಪ್ಲೇಂಟ್ನಲ್ಲಿ. ಮಧ್ಯಾಹ್ನ ಲ್ಯಾಂಗ್ಫೋರ್ಡ್ ರಸ್ತೆಗೆ ಬಂದಿದ್ರು. ಕಂಪನಿ ಡೈರೆಕ್ಟರ್ ಕೊಟ್ಟಂತಹ ದೂರಿನಲ್ಲಿರುವಂತಹ ಅಂಶಗಳಿದು.
ಕಾರಿನಿಂದ ಇಳಿದು ಗಾಬರಿಯಿಂದ ಆಫೀಸ್ಗೆ ಬಂದ್ರಂತೆ. ಬಂದವರೇ ಗನ್ ಮ್ಯಾನ್ನ ಹೊರಗೆ ಇರೋಕೆ ಹೇಳಿದ್ರು. ಗನ್ ಮ್ಯಾನ್ನ ಒಳಗೆ ಬಿಡ್ಲಿಲ್ಲ. ಯಾರನ್ನು ಒಳಗಡೆ ಬಿಡಬೇಡ ಅಂತ ಹೇಳಿ ಹೋಗಿದ್ರಂತೆ. ಹೋದವರೇ ತಮ್ಮ ಕೊಠಡಿಗೆ ಹೋಗಿ ಲಾಕ್ ಮಾಡ್ಕೊಂಡಿದ್ದಾರೆ. 15 ನಿಮಿಷದ ನಂತರ ರೂಮ್ನಿಂದ ಒಂದು ಶಬ್ದ ಬಂತು. ಶಬ್ದ ಬಂದು ಹೋಗಿ ನೋಡಿದಾಗ ರಕ್ತದ ಮಡುವಿನಲ್ಲಿ ಬಿದ್ದಿದ್ರು. ಕೂಡಲೇ ಅವರನ್ನ ಆಸ್ಪತ್ರೆಗೆ ಸೇರಿಸಲಾಯಿತು. ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.